ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಲೆಟರ್ ಬಗ್ಗೆ ಯೋಚನೆಲೇ ಇರೋ ಲಕ್ಷ್ಮಿಗೆ ರಾಘವ ಆಸ್ಪತ್ರೆ ಸೇರಿದಾನೆ ಅನ್ನೋ ಆಘಾತಕಾರಿ ವಿಷಯ ಬರುತ್ತೆ. ಹಲೋ, ಯಾರು? ಏನಾಯ್ತು ನನ್ನ ಮಗನಿಗೆ? ಗಾಬರಿಯಿಂದ ಮನೆ ಮಂದಿಯೆಲ್ಲ ವಿಷಯ ತಿಳಿದು ಆಸ್ಪತ್ರೆಗೆ ಓಡ್ ಬರ್ತಾರೆ. ಮೀನಾಕ್ಷಿ, ಹೇಗಾಯ್ತಾ ಇದೆಲ್ಲ? ಡಾಕ್ಟರ್ ಏನಾದ್ರು ಅಂದ್ರ? ಮೀನಾಕ್ಷಿ, ನಮ್ ರಾಘವನ್ಗೆ ಏನಾಯ್ತಮ್ಮ? ಅಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ, ರಾಘವ್ ಅವ್ರಿಗೆ ಏನೂ ಆಗಿರಲ್ಲ. ಡಾಕ್ಟರ್ ರಾಘವನಿಗೆ BP ಹೆಚ್ಚಾಗಿ ಹೀಗೆ ಆಗಿದೆ ಅಂತ ಹೇಳ್ತಾರೆ. ನನ್ನ ಲಕ್ಷ್ಮಿ, ರಾಘವ್ ಅವ್ರ ಹೆಂಡತಿ ಏನಾಯ್ತು ಡಾಕ್ಟರ್? ಸ್ವಲ್ಪ ಸಮಾಧಾನವಾಗಿರಿಮ್ಮ. ಅವ್ರಿಗೆ BP ಜಾಸ್ತಿ ಆಗಿ ತಲೆ ತಿರುಗಿ ಬಿದ್ದಿರಬೇಕು. ರಾಘವನಿಗೆ ಕ್ಯಾನ್ಸರ್ ವಿಷಯ ಗೊತ್ತಾಗಿದೆ ಅಂತ ತಿಳಿಯೋ ಲಕ್ಷ್ಮಿ ರಾಘವನ ಬಳಿ ಇಮೋಷನಲ್ ಆಗಿ ಮಾತಾಡ್ತಾಳೆ. ಓದಿದ್ರ? ಅಷ್ಟಕ್ಕೆ ಇಷ್ಟೊಂದು ಓದಿದ್ರ? ಮುಂದೆ ಡಾಕ್ಟ್ರು ಲಕ್ಷ್ಮಿ ಜೊತೆ ಅಷ್ಟು ಸೀರಿಯಸ್ ಆಗಿ ಏನು ಮಾತಾಡ್ತಾ ಇದ್ರು? ಲಕ್ಷ್ಮಿ ಕೇಳಿದ್ರು ಏನೂ ಹೇಳ್ತಾ ಇಲ್ಲ. ನನ್ನ ಹತ್ರ ಮುಚ್ಚಿಡೋವಂಥದ್ದೇನಿದೆ? ಡಾಕ್ಟ್ರನ್ನ ಡೈರೆಕ್ಟಾಗಿ ಕೇಳಿ ನೋಡ್ತೀನಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್. ಎಸ್ ಡಾಕ್ಟರ್, ರಾಘವ್ ಅವ್ರಿಗೆ ಏನಾಗಿದೆ? ಭಯ ಪಡೋವಂಥದ್ದೇನೂ ಆಗಿಲ್ಲ ತಾನೆ? ಭಯಪಡೋಂಥದ್ದು ಏನೂ ಇಲ್ಲ ಮೇಡಮ್. ಸ್ವಲ್ಪ BP ಜಾಸ್ತಿ ಆಗಿ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ರು. ಇಟ್ಸ್ ಪರ್ಫೆಕ್ಟ್ಲಿ ಓಕೆ. ನಿಜವಾಗ್ಲೂ ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ವಾ? ಅವ್ರು ಚೆನ್ನಾಗಿದ್ದಾರೆ ಮೇಡಮ್. ಇಲ್ಲ ಡಾಕ್ಟರ್, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅವ್ರಿಗೇನು ಸಿವಿಯರ್ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ಲೀಸ್ ಡಾಕ್ಟರ್, ಅವ್ರಿಗೆ ಏನಾಗಿದೆ ಅಂತ ನನ್ನ ಹತ್ರ ಹೇಳಿ. ನಿಮ್ಮಿಂದ ಮುಚ್ಚಿಡೋವಂಥದ್ದು ಏನಿದೆ ಹೇಳಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೇನು ತೊಂದರೆ ಇಲ್ಲ. ಮತ್ತೆ ನೀವು ಲಕ್ಷ್ಮಿ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ರಿ? ನೀವಿಬ್ರು ಡಿಸ್ಕಸ್ ಮಾಡ್ತಾ ಇದ್ದಿದ್ದನ್ನ ನಾನು ನೋಡಿದೆ. ಲಕ್ಷ್ಮಿ ಕೇಳಿದ್ರೆ ಏನೂ ಹೇಳ್ತಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳೋಣ ಅನ್ಕೊಂಡೆ. ನೀವು ಹಾಗೆ ಮಾಡ್ತಿದ್ದೀರಲ್ಲ ಡಾಕ್ಟರ್. ರಾಘವ್ ಅವರು ಇವತ್ತಿನವರೆಗೂ ಹುಷಾರಿಲ್ಲ ಅಂತ ಹಾಸಿಗೆ ಹಿಡ್ದವ್ರಲ್ಲ, ಅಂಥವರು ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿದ್ದಾರೆ ಅಂದರೆ ಏನರ್ಥ? ಇಲ್ಲ ಡಾಕ್ಟರ್, ಅವ್ರಿಗೇನೋ ತೊಂದರೆ ಆಗಿದೆ. ಮೇಡಮ್, ಸಾರ್ ಏನಾಯ್ತು ಅಂತ ನನಗೆ ಗೊತ್ತು ಮೇಡಮ್. ನಿನಗೆ ಗೊತ್ತಾ? ಹಾಂ ಮೇಡಮ್, ಸಾರ್ ಬೆಳಗ್ಗೆ ಆಫೀಸಿಗೆ ಬಂದಾಗ ಸರ್, ನಿಮ್ಮ ಬಗ್ಗೆ ಆರ್ಟಿಕಲ್ ಬಂದಿದೆ ಸರ್. ಕೊಡು ನೋಡೋಣ. ಸರ್ ಏನಾಯ್ತು? ಇಷ್ಟೆಲ್ಲ ಆಯ್ತಾ? ಹೌದು ಮೇಡಮ್. ಅಂದ್ರೆ ಲಕ್ಷ್ಮಿ ಕ್ಯಾನ್ಸರ್ ವಿಷಯ ರಾಘವ್ ಗೊತ್ತಿಲ್ಲ. ವೇಳೆ ಗೊತ್ತಾದ್ರೆ ಮೈ ಗಾಡ್, ರಾಘವ್ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಕ್ಯಾನ್ಸರ್ ವಿಷಯ ರಾಘವ್ಗೆ ಈಗಲೇ ಗೊತ್ತಾಗಬಾರ್ದು. ಮೊದಲು ಲಕ್ಷ್ಮಿನ ತಡಿಬೇಕು. ಅಂದ್ರೆ ನಾವು ಮೋಸ ಹೋಗಿದ್ದೀವಿ. ನಮಗ್ ಸಿಕ್ಕಿರೋದು ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ಸ್. ಆದ್ರೆ ಇದರಲ್ಲಿ ನಮ್ದೇ ತಪ್ಪು ಅಂತ ಬರ್ದಿದಾರಲ್ಲ. ಏನಮ್ಮ, ನಿನ್ ಕಣ್ಣು ಬರೀ ಮೀನಾಕ್ಷಿನೇ ಫಾಲೋ ಮಾಡ್ತಾ ಇದೆ. ಅವಳು ಮಾಡೋ ಓವರ್ ಆಕ್ಟಿಂಗ್ನ ನೋಡ್ತಾ ಇದ್ದೀನಿ. ನಂಗೆ ಯಾಕೋ ಗೊತ್ತಿಲ್ಲ, ಅವಳು ಮುಖ ನೋಡಿದ್ರೆ ಸಾಕು ಮೈಯೆಲ್ಲ ಉರಿಯುತ್ತೆ. ಆದ್ರೆ ನಿನ್ ಟಾರ್ಗೆಟ್ ಬೇರೆನೇ ಅಲ್ವಾ? ಟಾರ್ಗೆಟ್ ಫಸ್ಟು ಇವಳೆ. ಈ ಮೀನಾಕ್ಷಿಗಿಂತ ಡೇಂಜರ್ ಬೇರೆ ಯಾರೂ ಇಲ್ಲ.
ನೀವು ಇಷ್ಟು ಎಮೋಷ್ನಲ್ ಅಂತ ನನಗೆ ಗೊತ್ತಿರಲಿಲ್ಲ ರೀ. ಭಾವನೆಗಳೇ ಬದುಕಲ್ಲ. ದಿನ ಬೆಳಗಾದ್ರೆ ಇಂಥ ಸಮಸ್ಯೆನ ಎದುರಿಸಲೇಬೇಕಾಗತ್ತೆ. ಏನಾಗುತ್ತೋ ಆಗ್ಲಿ ಅನ್ನೋ ಗಟ್ಟಿತನ ಬೆಳೆಸ್ಕೊಳ್ಳಿ. ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೀವೇ ಓದಿದ್ರಲ್ಲ, ಅದರಲ್ಲಿ ಎಲ್ಲ ಇದೆ. ನೀವೇ ಎಲ್ಲ ಓದಿದ್ರಲ್ಲ. ನನಗೆ ಲಕ್ಷ್ಮಿ ಅವರೇ, ಅವನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಿ? ಅದು ಡಾಕ್ಟರ್. ಈಗ ಒಂದು ಮಾತು ಆಡದೆ ದಯವಿಟ್ಟು ನನ್ನ ಜೊತೆ ಬರುತ್ತೆ ಪ್ಲೀಸ್. ಏನು ಚಿಂತೆ ಮಾಡದೆ ರೆಸ್ಟ್ ತಗೊಳ್ಳಿ. ನೀವು ಏನ್ ಕರೆದ್ರಲ್ಲ, ಏನಾದರೂ ತೊಂದರೆನಾ? ಇಲ್ಲ ಮೇಡಮ್, ತೊಂದರೆ ಏನೂ ಇಲ್ಲ. ಬಟ್ ನಿಮ್ಮ ಕ್ಯಾನ್ಸರ್ ವಿಷಯ ಅವ್ರಿಗೆ ಹೇಳಿಬಿಟ್ರ? ಏನು ಹೇಳು ಡಾಕ್ಟರ್, ನಾನು ಕೊಟ್ಟಿರೋ ಲೆಟರ್ ಓದಿ ತಾನೇ ಅವ್ರಿಗೆ ಹೀಗಾಯ್ತು. ಇಲ್ಲ ಮೇಡಮ್, ನೀವು ಬರೆದಿರೋ ಲೆಟರ್ ಓದಿ ಹೀಗಾಗಿದ್ದಲ್ಲ. ಮತ್ತೆ ಸರ್ಕಾರದ ಜಮೀನ ರಾಘವ್ ಅವರು ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಪೇಪರಲ್ಲಿ ಬಂದಿರೋದನ್ನ ನೋಡಿ ಅವ್ರಿಗೆ ಹೀಗಾಗಿದೆ. ಲಕ್ಷ್ಮಿ ಅವರೇ, ನಿಮ್ಮ ಯಜಮಾನರು ಮಾನಸಿಕವಾಗಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಒಂದು ಚಿಕ್ಕ ಲ್ಯಾಂಡ್ ವಿಷಯಕ್ಕೆ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅಂದರೆ ನಿಮ್ಮ ಆರೋಗ್ಯ ಸ್ಥಿತಿ ಅವ್ರಿಗೇನಾದರೂ ಗೊತ್ತಾದರೆ ದೊಡ್ಡ ಅನಾಹುತನೇ ಆಗುತ್ತೆ. ನೋಡಿ, ಸ್ವಲ್ಪ ದಿನ ನಿಮ್ಮ ಕ್ಯಾನ್ಸರ್ ವಿಷಯ ಅವ್ರಿಗೆ ಗೊತ್ತಾಗದೇ ಇರೋದೇ ಒಳ್ಳೆಯದು. ಸ್ವಲ್ಪ ಸುಧಾರಿಸ್ಕೊಳ್ಳಿ ಅವರು. ಆಮೇಲೆ ನಾನೇ ನಿಮ್ಗೆ ಹೇಳ್ತೀನಿ, ಆಗ ತಿಳಿಸಿದ್ರೆ ಆಯ್ತು. ಕ್ಯಾನ್ಸರ್ ಇರೋ ವಿಷಯ ಯಾವುದೇ ಕಾರಣಕ್ಕೂ ಅವ್ರ ಕಿವಿಗೆ ಬೀಳಬಾರ್ದು. ನೆನಪಿರಲಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನನ್ನ ಆರೋಗ್ಯಕ್ಕಿಂತ ಅವ್ರ ಆರೋಗ್ಯ ಮುಖ್ಯ. ಅಕಸ್ಮಾತ್ ಲೆಟರ್ ಓದಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸಾಯಿನಾಥ, ಹಾಗಾಗದೆ ಇರಲಿ. ಅದೇ ಕಾರಣಕ್ಕೂ ಲೆಟರ್ ಇವ್ರ ಕೈಗೆ ಸಿಗಬಾರ್ದು. ತುಂಬಾ ಚೆನ್ನಾಗಿತ್ತು ಇವತ್ತು. ಮ್ಯಾಮ್ ಚೆನ್ನಾಗಿ ಪಾಠ ಮಾಡಿದ್ರಲ್ವಾ? ಏ, ಕಾಫಿ ಶಾಪ್ ಹೋಗೋಣ ಬಾರೆ. ಇಲ್ಲ, ನೀವು ಹೋಗಿ, ನನಗೆ ನೋಟ್ಸ್ ಕಂಪ್ಲೀಟ್ ಮಾಡಬೇಕು. ಆರೇ ಹೋಗ್ಬಿಟ್ಟು ಬರೋಣ. ಇಲ್ಲ, ನೀವಿಬ್ರು ಹೋಗಿ. ಓಕೆ, ಬಾಯ್. ಬಾಯ್. ಅದಿತಿ, ಇಲ್ಲಿ ಅಂತ ಹುಡ್ಕೋದು ಅದಿತಿ? ನಿನ್ಗೆ ಇಡೀ ಕ್ಯಾಂಪಸ್ ಹುಡ್ಕಾಡ್ದೆ. ಯಾಕೆ ಜಗನ್? ನಿನ್ ಮೊಬೈಲ್ ಸ್ವಿಚ್ ಆಫ್ ಆಗಿದ್ಯಾ? ಹೌದು. ಅದಕ್ಕೆ ನಿಮ್ಮಮ್ಮ ನನಗೆ ಫೋನ್ ಮಾಡಿದ್ರು. ಅಮ್ಮ ಫೋನ್ ಮಾಡಿದ್ರಾ? ಏನಂತ ಹೇಳಿದ್ರು? ಅದಿತಿ, ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಪಿಕ್ ಮಾಡಕ್ ಬರಲ್ಲ, ನೀನೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರಾ? ನಾನು ಹೇಳೋದನ್ನ ಕೇಳಿ ಧೈರ್ಯ ಕಳ್ಕೊಬೇಡ. ನಿಮ್ಮಪ್ಪನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ. ಏನು? ಪಪ್ಪನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಾ? ಏನಾಯ್ತು? ಯಾಕೆ? ಯಾವ ಹಾಸ್ಪಿಟ್ಲು? ಅದಿತಿ, ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೋ, ಅಳಬೇಡ. ತಂದೆಗೆ ಏನೂ ತೊಂದರೆ ಆಗಿಲ್ಲ. ಇಲ್ಲೇ ಹಿಲ್ ಸೈಡ್ ಹಾಸ್ಪಿಟ್ಲಿಗೆ ಸೇರಿಸಿದಾರಂತೆ. ಜಗನ್, ನಡಿ, ನಾನು ಈಗಲೇ ಅಪ್ಪನ ನೋಡ್ಬೇಕು. ಅದಿತಿ, ನಿಮ್ಮಮ್ಮ ಮತ್ತೆ ಅಜ್ಜಿ ಆಸ್ಪತ್ರೆಗೆ ಹೋಗಿದ್ದಾರೆ. ನೀನು ಮನೆಗೆ ಹೋಗ್ಬೇಕಂತೆ. ಹನಿ ಮತ್ತೆ ಐಶು ಸ್ಕೂಲಿಂದ ಬಂದ್ಮೇಲೆ ಅವ್ರನ್ನ ನೋಡ್ಕೋಬೇಕಂತೆ. ಅದಿತಿ, ಸಮಾಧಾನ ಮಾಡ್ಕೋ, ಅಳಬೇಡ. ಹೇಗೆ ಅಳ್ದೇ ಇರ್ಲಿ ಜಗನ್? ನಮ್ಮ ಮನೇಲಿ ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. 3-4 ದಿನದಿಂದ ನನ್ನ ಕಿಡ್ನಾಪ್ ಮಾಡಿದ್ರು. ಈಗ ಪಪ್ಪ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಏನಾಗಿದೆಯಂತೆ ಪಪ್ಪಂಗೆ? ಏನೋ ಚಿಕ್ಕ ಹೆಲ್ತ್ ಪ್ರಾಬ್ಲಮ್ ಆಗಿದೆಯಂತೆ. ಪಪ್ಪ ಯಾವತ್ತೂ ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಹೋದವರೇ ಅಲ್ಲ. ಅದಿತಿ, ಸಮಾಧಾನ ಮಾಡ್ಕೋ, ಅಂಕಲ್ಗೇನು ಆಗಿರಲ್ಲ. ನಡಿ ಜಗನ್, ಈಗಲೇ ಹೋಗೋಣ. ನನ್ನ ಪಪ್ಪನ್ ನೋಡ್ಬೇಕು. ಅದಿತಿ, ಈ ಟೈಮಲ್ಲಿ ನೀನ್ ಧೈರ್ಯವಾಗಿರ್ಬೇಕು. ಆಂಟಿ ನಿನಗಿಂತ ಹೆಚ್ಚು ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಅರ್ಥ ಮಾಡ್ಕೋ. ಪಪ್ಪಂಗೆ ಹೀಗಾಗಿರ್ಬೇಕಾದ್ರೆ ಹೇಗ್ ಧೈರ್ಯವಾಗಿರ್ಲಿ ಹೇಳು? ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ.
ಒಂದೊಂದ್ಸಲಿ ಹೀಗಾಗತ್ತೆ ಅದಿತಿ. ಎಲ್ಲ ಕಷ್ಟಗಳು ಒಟ್ಟಿಗೆ ಬರುತ್ತೆ, ಅದನ್ನ ಎದುರಿಸಿ ನಾವು ಮುಂದೆ ಸಾಗಬೇಕು. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಳ್ಬೇಡ ಅದಿತಿ, ನಿಮ್ಮಪ್ಪನಿಗೇನೂ ಆಗೋದಿಲ್ಲ. ಫ್ರೆಂಡಾಗಿ ನಿನ್ನ ಜೊತೆ ಯಾವಾಗಲೂ ನಾನಿರ್ತೀನಿ. ಥ್ಯಾಂಕ್ಸ್ ಜಗನ್, ನಿನ್ ಸಪೋರ್ಟ್ ಇಲ್ಲ ಅಂದಿದ್ರೆ ಅಂತ ಮಾತೇ ಇಲ್ಲ. ನಿನ್ನ ಸಪೋರ್ಟ್ಗೆ ಯಾವಾಗಲೂ ಇರ್ತೀನಿ. ಸರಿ ಅದಿತಿ, ಬಾ, ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಏನಾಯ್ತು ಅಣ್ಣ? ಏನಾಯ್ತಣ್ಣ ನಿಂಗೆ? ನೋಡಿ, ಯಾರು ಅಳ್ಬೇಡಿ, ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಬಾಬಾ, ನಿಮ್ಮನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನನ್ನ ಎದೆ ಒಡೆದೋಯ್ತು. ಅವನ್ನ ಈ ಸ್ಥಿತಿಲಿ ನೋಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಬಾಬಾ. ಬಾಬಾ, ನೀವೇ ಹೆದರ್ಕೊಂಡ್ರೆ ಮನೇಲಿ ಕವಿತಾ, ಲಕ್ಷ್ಮಿ, ಅಮ್ಮನ ಪರಿಸ್ಥಿತಿ ಏನಾಗುತ್ತೆ ಹೇಳಿ? ಮೀನಾಕ್ಷಿ, ಆಫೀಸ್ ಕಡೆ ಪರಿಸ್ಥಿತಿ ಹೇಗಿದೆ? ರಾಘವ್, ಈಗ ನೀವು ಆಫೀಸ್ ಬಗ್ಗೆ ಏನು ಯೋಚನೆ ಮಾಡೋ ಹಾಗಿಲ್ಲ. ನಾನಿದ್ದೀನಲ್ಲ, ಎಲ್ಲ ನೋಡ್ಕೋತೀನಿ. ಪೇಪರ್ನಲ್ಲಿ ಒಂದು ಸಣ್ಣ ನ್ಯೂಸ್ ಬಂದ ತಕ್ಷಣ ಪ್ರಳಯ ಆಗ್ಬಿಡತ್ತಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರಿ? ಹೌದು ರೀ, ನೀವೇನು ತಪ್ಪು ಮಾಡಿಲ್ವಲ್ಲ, ಮತ್ತ್ಯಾಕೆ ಹೆದರ್ಕೊಳ್ತೀರಾ? ಏನಂತ ನಷ್ಟನೂ ಆಗಿಲ್ಲ ನೋಡಿ. ಆ ಸಾಯಿನಾಥ ನಮ್ಮನ್ನೆಲ್ಲ ಕಾಪಾಡ್ತಾನೆ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಭಯ ಪಡಬೇಡ್ರಿ, ಎಲ್ಲ ಸರಿ ಹೋಗುತ್ತೆ. ಹೌದು ರಾಘವ್, ಮೊದಲು ನಾವು ಆ ಕೆಲಸ ಮಾಡಬೇಕು. ಅದು ಸರಿ, ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿದೆ? ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಬ್ಯಾಗಲ್ಲಿದೆ. ಫಸ್ಟ್ ಅದನ್ನು ತರಿಸು. ಈಗ ಯಾಕಿಷ್ಟು ಅರ್ಜೆಂಟು? ಫಸ್ಟು ನೀವು ರೆಸ್ಟ್ ಮಾಡಿ. ಈಗ ಆರೋಗ್ಯ ಮುಖ್ಯ, ಆಫೀಸ್ ಕೆಲಸ ಹಾಸ್ಪಿಟಲ್ನಲ್ಲ. ಲಕ್ಷ್ಮಿ, ನಾನೇನು ಕೆಲಸ ಮಾಡ್ತಿಲ್ಲ, ಡಾಕ್ಯುಮೆಂಟ್ಸ್ ತರಿಸ್ತಾ ಇದ್ದೀನಿ ಅಷ್ಟೇ. ರೀ, ಹೇಳಿದ ಮಾತು ಸ್ವಲ್ಪ ಕೇಳಿ, ಈಗ ಅವೆಲ್ಲ ಬೇಡ. ಲಕ್ಷ್ಮಿ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ನೀನೇನು ವರಿ ಮಾಡ್ಕೋಬೇಡ. ಬರೀ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಕೇಳಿದೆ ಅಷ್ಟೇ. ನಾನು ರಾಘವ್ ಕೈಲಿ ಒಂದು ಸಣ್ಣ ಕೆಲಸನೂ ಕೂಡ ಮಾಡಿಸಲ್ಲ, ಎಲ್ಲ ನಾನೇ ಹ್ಯಾಂಡ್ಲ್ ಮಾಡ್ತೀನಿ. ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಕ್ಕೂ ಮೊದಲು ಅವ್ರಿಗೆ ಸತ್ಯ ಏನು ಅಂತ ಅರ್ಥ ಮಾಡಿಸ್ಬೇಕು. ಸರಿ, ನಾನು ಈಗಲೇ ಡಾಕ್ಯುಮೆಂಟ್ಸ್ ತರಿಸೋ ವ್ಯವಸ್ಥೆ ಮಾಡ್ತೀನಿ. ಯಜಮಾಂತಿ ಅನ್ನೋ ಥರ ಆಡ್ತಾಳೆ. ಏನು ಎಲ್ಲ ಜವಾಬ್ದಾರಿ ಇವಳ ಮೇಲೆ ಇದೆ? ಟೆನ್ಷನ್ ಆಗಬೇಡಿ, ಎಲ್ಲೋ ಏನೋ ತಪ್ಪಾಗಿದೆ. ನಮ್ಮ ಬಾಸ್ ಬೇರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ದಯವಿಟ್ಟು ಶಾಂತರಾಗಿ. ಮೋಸ ಮಾಡಿ ಶಾಂತಿ ಪಾಠ ಹೇಳ್ತೀರಾ? ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಸತ್ಯ ಹೊರಗೆ ಬಂದ ತಕ್ಷಣ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ನಾ? ಬರೀ ಮೋಸ, ನಾಟಕ, ಇದು ಫ್ರಾಡ್ ಕಂಪನಿ. ನೀವೊಬ್ಬರೇ ಅಲ್ಲ, ನಾವು ಮೋಸ ಹೋಗಿದ್ದೀವಿ. ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕೊಟ್ಟು ಆ ಜಮೀನು ನಮಗೆ ಸೇಲ್ ಮಾಡಿದ್ದಾರೆ. ನಿಮಗೆ ಮೋಸ ಮಾಡೋ ಉದ್ದೇಶ ನಮ್ಗಿಲ್ಲ ಸರ್. ಮೋಸ ಮಾಡಿದವ್ರು ಹೇಳೋ ಕತೆ ಎಲ್ಲ ಇದೆ, ನಿಮ್ಮ ಕತೆ ಕೇಳಕ್ ಬಂದಿಲ್ಲ. ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡ್ತೀವಿ. ಮೇಡಮ್, ನಿಮ್ಗೆಲ್ಲ ಯಾವುದೇ ರೀತಿ ತೊಂದರೆನೂ ಆಗಲ್ಲ, ಮೋಸನೂ ಆಗಲ್ಲ. ನಮ್ಮ ಬಾಸ್ ಬರೋರಿಗೆ ಸ್ವಲ್ಪ ಸಮಯ ಕೊಡಿ ಮೇಡಮ್, ಅವ್ರು ಬಂದ್ಮೇಲೆ ಎಲ್ಲ ಸರಿ ಮಾಡ್ತೀವಿ. ಈಗ ದಯವಿಟ್ಟು ಇಲ್ಲಿ ನೋಡಿ ಮೇಡಮ್. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅವ್ನು, ಕರೀರಿ. ನೋಡಿ, ಇನ್ ಮುಂದೆ ನಿಮ್ಮ ಮಾತು ಕೇಳೋ ಅಗತ್ಯ ನಮ್ಗಿಲ್ಲ. ಏನಾರು ಒಂದು ಇತ್ಯರ್ಥ ಆಗೋ ತನಕ ನಾವು ಇಲ್ಲೇ ಇರ್ತೀವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹೌದು ಸರ್, ನಿಜಾನೇ. ಶ್ವೇತಾ ಅಂತ ನಮ್ಮ ರಿಪೋರ್ಟರ್ ಮಾಡಿರೋ ವರದಿ ಅದು.
ಶ್ವೇತಾ ರಿಪೋರ್ಟ್ ಮಾಡಬೇಕಾದ್ರೆ 100% ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಮಾಡಿರ್ತಾರೆ. ಹೌದು, 100% ಪಕ್ಕ. ಹಾಂ ಹೌದು ಸರ್, ಅದು ಸರ್ಕಾರಿ ಜಾಗನೇ. ಹೌದು ಹೌದು, ಅನುಮಾನ ಬೇಡ. ಓಕೆ 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 ಸರ್, ಥ್ಯಾಂಕ್ ಯು. ಹಲೋ, ಹೇಳಿ. ಓಕೆ ಸರಿ, ಓಕೆ ಓಕೆ ಸರ್, ಓಕೆ ಓಕೆ ಬಾಯ್. ಶ್ವೇತಾ ಅವ್ರನ್ನ ಬರಕ್ಕೆ ಹೇಳಿ. ಎಕ್ಸ್ಕ್ಯೂಸ್ ಮೀ ಸರ್. ಹಾಂ ಬನ್ನಿ ಶ್ವೇತಾ, ಕೂತ್ಕೊಳ್ಳಿ. ನಿಮ್ಮ ಆರ್ಟಿಕಲ್ಲು ಇಡೀ ಸಿಟಿ ತುಂಬ ಸುದ್ದಿ ಮಾಡ್ತಾ ಇದೆ. ನನಗೆ ಫೋನ್ ಮೇಲೆ ಫೋನು. ಕಂಗ್ರಾಟ್ಸ್ ಶ್ವೇತಾ. ನಿಮ್ಮ ಈ ಆರ್ಟಿಕಲ್ಲು ನಮ್ಮ ಪತ್ರಿಕೆಗೆ ಮಾತ್ರ ಅಲ್ಲ, ನಿಮ್ಮ ವೃತ್ತಿ ಜೀವನಕ್ಕೂ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅನ್ನಿಸ್ತಾ ಇದೆ ನನಗೆ. ಕೀಪ್ ಇಟ್ ಅಪ್, ಒಳ್ಳೇದಾಗಲಿ. ನಿಮಗೆ ಬೋನಸ್ ಬಂದಿದೆ, ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಡಲ್ ಆಗಿದ್ದೀರಾ? ಖುಷಿ ಆಗಲಿಲ್ವಾ ನಿಮಗೆ ಬೋನಸ್ ಬಂದಿದ್ದು? ಬೋನಸ್ ವಿಷಯ ಆಗಿರಲಿ ಸರ್, ಆರ್ಟಿಕಲ್ ಏನೋ ಚೆನ್ನಾಗೇ ಇದೆ. ಆದರೆ ಒಂದು ಲೆಕ್ಕದಲ್ಲಿ ಜನರ ಹಿತದೃಷ್ಟಿಯಿಂದ ನೋಡಿದ್ರೆ ಅದು ತಪ್ಪು ಸರ್. ಜನ ಈ ಬಿಲ್ಡರ್ಗಳನ್ನ, ಏಜೆಂಟ್ಗಳನ್ನ ನಂಬಿ ಲಕ್ಷಗಟ್ಟಲೆ ಹಣ ಸುರಿದು ಸೈಟೋ ಮನೆನೋ ಕೊಂಡ್ಕೊಳ್ತಾರೆ. ಅದನ್ನು ತಗೊಳ್ಳೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾರೆ, ಸಾಲ ಸೋಲ ಮಾಡಿರ್ತಾರೆ. ಅಂಥವ್ರಿಗೆ ಮೋಸ ಆಗಬಾರ್ದಲ್ವ ಸರ್? ನಿಜ ನೀವು ಹೇಳೋದು. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ. ಒಂದು ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಇಲ್ಲದೇ ಇದ್ದರೆ ಈಗ ಮೋಸ ಹೋಗೋ ಚಾನ್ಸ್ ಇರುತ್ತೆ. ಶ್ವೇತಾ, ನೀವು ಚೆನ್ನಾಗಿ ಬರೀತೀರಿ. ಜರ್ನಲಿಸಮ್ ಎಥಿಕ್ಸ್ನ ಚೆನ್ನಾಗಿ ಪಾಲಿಸ್ತಾ ಇದ್ದೀರಾ. ಖಂಡಿತ ದೇವ್ರು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರ್ತಾನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ದಿನ ಹೋಗ್ಲಿ. ಲಕ್ಷ್ಮಿ, ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಆದ್ರೆ ವಿಷಯ ಎಷ್ಟು ಸೀರಿಯಸ್ ಆಗಿದೆ ಗೊತ್ತಾ? ಜನ ಆಫೀಸ್ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ನಾವು ಸುಮ್ಮನೆ ಇರಕ್ಕಾಗತ್ತಾ? ತಕ್ಷಣ ನಾವು ಒಂದು ನ್ಯೂಸ್ ಕೊಡ್ಬೇಕು. ಈಗೇನಾದ್ರೂ ನಾವು ಸುಮ್ಮನೆ ಇದ್ರೆ ಜನ ನಾವು ತಪ್ಪು ಮಾಡಿದೀವಿ ಅಂತ ಅನ್ಕೋತಾರೆ. ಆದ್ರೂ ಲಕ್ಷ್ಮಿ, ನಿನ್ ಕಾಳಜಿ ಏನು ಅಂತ ನಂಗೆ ಅರ್ಥ ಆಗ್ತಿದೆ. ನಾನೇ ನಿನ್ ಗಂಡಂಗೆ ತೊಂದರೆ ಕೊಡಲ್ಲ ಅಮ್ಮ. 1 ನಿಮಿಷ ಸುಮ್ಮನೆ ಇರು. ಲಾಯರ್ನ ಮೀಟ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ತಿಳ್ಕೊತೀನಿ, ಸರಿನಾ? ಎಲ್ಲ ಆಸ್ತಿ ನಮ್ದೇ ಹೋದ್ರೂ ಪರವಾಗಿಲ್ಲ, ಈಗ ಬೇಡ ಅಂತ ಹೇಳಿದ್ ಗೊತ್ತಾಗಲ್ವಾ? ಲಕ್ಷ್ಮಿ ನನ್ನ ಪರಿಸ್ಥಿತಿ ನೋಡಿ ತುಂಬ ಹೆದರ್ಕೊಂಡಿದ್ದಾಳೆ. ಸ್ವಲ್ಪ ದಿನ ಅವಳು ಪಾಡಿಗಳನ್ನ ಬಿಟ್ಬಿಡು, ಆಮೇಲೆ ಎಲ್ಲ ಸರಿ ಮಾಡೋಣ.
ಇಟ್ಟಿದ್ನಲ್ಲ ಲೆಟರು ಯಾರ್ದಾದ್ರೂ ಕೈಗೆ ಸಿಕ್ತಾ ಅಥವಾ ರಾಘವೇನಾದ್ರೂ ಓದಿ ಈ ಥರ ಆಯ್ತಾ? ಇಲ್ಲ ಇಲ್ಲ ಅಂದ್ರೆ ಸುಳ್ಳೇನಾದ್ರೂ ಹೇಳ್ತಾ ಇದ್ದಾರಾ?